ಸೂಪರಾಗಿದೆ ಸರ್. ಸಿನಿಮಾದಲ್ಲಿ ಸ್ಟೋರಿ ತುಂಬ ಮಗುಗೋಸ್ಕರ ಮಾಡಿದ್ದಾರೆ. ಖುಷಿಯಾಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿ ಖುಷಿ. ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಮಾಡಿದ್ದಾರೆ, ಚೆನ್ನಾಗಿದೆ ಸರ್, ನೋಡ್ಬೋದು, ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಮೂವಿ, ಕ್ಯಾರೆಕ್ಟರ್ ಚೆನ್ನಾಗಿ ಬರೆದಿದ್ದಾರೆ, ಡೈರೆಕ್ಟರ್ ಚೆನ್ನಾಗಿದೆ ಸರ್. ಇದೇ ಕತೆ ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಕ್ಲಾಸ್, ಸೂಪರ್ ಫಿಲಮ್. ಸೂಪರ್ ಆಗಿದೆ ಸರ್, ಸ್ಟೋರಿ ಸೂಪರ್ ಆಗಿತ್ತು ಸರ್. ಮೂವಿ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ತುಂಬ ಒಳ್ಳೆಯದಾಗಿದೆ. ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಸೀನು ತುಂಬ ಅಲ್ಟಿಮೇಟ್ ಆಗಿದೆ, ತುಂಬ ಫೀಲಿಂಗ್ ಆಯಿತು ಜಾಸ್ತಿ. ತುಂಬ ಚೆನ್ನಾಗಿದೆ ಮೂವಿ, ಸಸ್ಪೆನ್ಸ್. ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಮುಂದೆ ಬರಲಿ ಕನ್ನಡ ಸಿನಿಮಾ, ಎಲ್ಲರೂ ನೋಡಿ. ಕನ್ನಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಸರ್, ಎಲ್ಲ ಸೀನ್ಸು ಚೆನ್ನಾಗಿದೆ ಸರ್, ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿತ್ತು ಸರ್, ಸೆಂಟಿಮೆಂಟ್ ಮೂವಿ ಸೂಪರ್ ಆಗಿತ್ತು, ಇಷ್ಟ ಆಯಿತು ಸರ್. ತುಂಬ ಚೆನ್ನಾಗಿದೆ ಸರ್, ರಿಯಲ್ ಸ್ಟೋರಿ ಅನಿಸುತ್ತೆ ನೋಡಿದರೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಮೂವಿನ. ಮೂವಿ ತುಂಬ ಚೆನ್ನಾಗಿತ್ತು, ಫ್ಯಾಮಿಲಿ ಎಲ್ಲರೂ ಬಂದು ನೋಡೋವಂಥ ಮೂವಿ. ಕ್ಲೈಮ್ಯಾಕ್ಸ್ ಕೂಡ ತುಂಬ ಸಖತ್ತಾಗಿತ್ತು. ತಮ್ಮ ತಾಯಿ ಒಂದು ಮಗುಗೋಸ್ಕರ ಏನೆಲ್ಲ ಮಾಡ್ಬೋದು ಅಂತ ಈ ಮೂವಿಲಿ ನೋಡ್ಬೋದು. ಹಾಗೆಯೇ ತನ್ನ ಗಂಡ ಚೆನ್ನಾಗಿ ನೋಡಿಕೊಂಡು ತನ್ನ ಹೆಂಡತಿನ ಯಾಕೆ ಏನು ವೈಫ್ ಬಂದು ಈ ಥರ ಎಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಜೊತೆ ಬಂದು ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ತಾಯಿ ಮಗುಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಸಪೋರ್ಟ್ ಮಾಡಿದ್ದಾರೆ ಸರ್. ಸಿನಿಮಾ ತುಂಬ ಸೂಪರ್ ಆಗಿದೆ, ನೋಡಿದ್ವಿ, ಮತ್ತೊಂದ್ಸಲ ನಾಳೆ ನೋಡ್ತೀವಿ. ಆಸಮ್ ಎವ್ರಿಥಿಂಗ್ ಇಸ್ ಆಸಮ್. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ನೋಡಿ ಅಂತ ಹೇಳಿ. ಹೌದು, ಈಗ ಎಲ್ಲರ ಫ್ಯಾಮಿಲಿಯಲ್ಲಿ ಆಗ್ತಾನೆ ಇರೋದು ಈ ಥರ. ಯಾಕಂದರೆ ಬಿಕಾಸ್ ಪಕ್ಕದ ಮನೇಲಿ ಏನು ನಡೆಯುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಗಂಡ ಬಂದುಬಿಟ್ಟು ಇವ್ರನ್ನ ಹೊಡೆಯೋದು, ಇಲ್ಲಾಂದರೆ ಪಬ್ಲಿಕ್ ಸುಮ್ಮನೆ ನೋಡ್ತಾ ಇರ್ತಾರಲ್ಲ, ಅವ್ರಿಗೇನೂ ಅರ್ಥ ಆಗಲ್ಲ. ಈ ಮೂವಿಯಲ್ಲಿ ಡೀಟೇಲ್ ಆಗಿ ಪಿನ್ ಆಗಿ ತೋರಿಸಿದ್ದಾರೆ. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್ ಸರ್. ಚೆನ್ನಾಗಿದೆ ಸರ್, ಒಂದು ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ, ಸ್ಟೋರಿ ಚೆನ್ನಾಗಿದೆ.